ಹೆಲೋ ಹಾಲ್ ವೆಲ್ಕಮ್. ಯಾವುದೇ ಥರದ ಸಾಸ್ ಕಲರ್ ಯೂಸ್ ಮಾಡದೆ ಮಾಡಿರೋ ಈ ಗೋಬಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ನಾನಿಲ್ಲಿ 2 ಹೂಕೋಸನ್ನ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫಾರ್ ಗಾರ್ನಿಷಿಂಗ್, 1.5 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಕಾರ್ನ್ಫ್ಲೋರ್, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಸಕ್ಕರೆ, ಸ್ವಲ್ಪ ಬೆಲ್ಲ, ಸ್ವಲ್ಪ ಕಸ್ತೂರಿ ಮೇಥಿ, 3 ಟೇಬಲ್ ಸ್ಪೂನ್ ಆಫ್ ಆಯಿಲ್, 4 ಬ್ಯಾಡಿಗೆ ಮೆಣಸಿನ್ಕಾಯಿನ ನೀರಾಕಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ, 1 ಸ್ಪೂನು ಪುಡಿ ಉಪ್ಪು, 1 ಸ್ಪೂನು ಕಲ್ಲುಪ್ಪು, ಸ್ವಲ್ಪ ಅರಿಶಿಣ, ಗರಂ ಮಸಾಲ, 1 ಸ್ಪೂನ್ ಮನೆಯಲ್ಲೇ ಮಾಡಿರೋಂಥ ಖಾರದ ಪುಡಿ ಮತ್ತು ಅರ್ಧ ಕಪ್ ಕಾರ್ನ್ಫ್ಲೋರ್ನ ತಗೊಂಡು ಸ್ವಲ್ಪ ನೀರಾಕಿ ತಿನ್ ಪೇಸ್ಟ್ನ ಮಾಡ್ಕೋಬೇಕು. ಮಸಾಲೆ ಗಟ್ಟಿ ಬರಲಿ ಅಂತ ಅಷ್ಟೇ, ಯಾವುದೇ ಥರದ ಗಂಟಿಲ್ಲದೆ ನೀಟಾಗಿ ಈ ಥರ ಪೇಸ್ಟ್ ಮಾಡ್ಕೊಬೇಕು. ಇವಾಗ ಬಿಸಿ ನೀರಿಗೆ ಕಟ್ ಮಾಡ್ಕೊಂಡಿರುವಂತಹ ಹೂಕೋಸನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ 1 ಚಿಟಿಕೆ ಅರಿಶಿಣ, ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ 1 ನಿಮಿಷ ಕುದಿಸ್ಕೋಬೇಕು ಅಷ್ಟೇ, ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು. ಇದಾಗಿದೆ. ಇವಾಗ ನೀರನ್ನು ಸೋದಿಸ್ಕೊಂಡು ಇಟ್ಕೊಳ್ಳೋಣ. ಈಗ ಒಂದು ಮಿಕ್ಸಿಂಗ್ ಬೌಲಿಗೆ 1.5 ಕಪ್ಪಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ಪು ಕಾರ್ನ್ಫ್ಲೋರ್, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಪುಡಿ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು. ತೀರಾ ತೆಳುವು ತೀರಾ ಗಟ್ಟಿ ಆಗೋದು ಬೇಡ, ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇರಲಿ. ನೀಟಾಗಿ ಕೋಟ್ ಆಗಬೇಕು ಹೂಕೋಸಿಗೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕಾಗುತ್ತೆ. ಹಿಟ್ಟನ್ನು ಕಲಿಸ್ಬೇಕಾದ್ರೆ ಯಾವುದೇ ಥರದ ಗಂಟು ಮಾಡಬಾರ್ದು, ಅದು ಗೋಬಿ ಹಾಕಬೇಕಾದ್ರೆ ಸಿಡಿಯುತ್ತೆ. ನೆಕ್ಸ್ಟ್ ಈ ಕೋಸನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ರಾಪರಾಗಿ ಕೋಟಿಂಗ್ ಆಗಬೇಕು. ಇದನ್ನು ಮ್ಯಾರಿನೇಟ್ ಆಗೋಗಿ ಬಿಟ್ಟು ಇವಾಗ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಬಾಣಲಿ ಇಟ್ಟು 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ನಂತರ ಇಲ್ಲಿ 1 ಸ್ಪೂನ್ ಖಾರದ ಪುಡಿ, 1 ಚಿಟಿಕೆ ಅರಿಶಿಣ, ಗರಂ ಮಸಾಲ, ಬೆಲ್ಲ, 1 ಸ್ಪೂನ್ ಸಕ್ಕರೆ, ಕಸ್ತೂರಿ ಮೇಥಿ, 1 ಸ್ಪೂನ್ ಕಲ್ಲುಪ್ಪು ಎಲ್ಲನೂ ಒಟ್ಟಿಗೆ ಹಾಕೋತಾ ಇದ್ದೀನಿ. ತುಂಬಾ ಟೇಸ್ಟ್ ಇರುತ್ತೆ, ಒಟ್ಟಿಗೆ ಹಾಕ್ಕೋಬೇಕು. ಎಲ್ಲನೂ ಒಟ್ಟಿಗೆ ಹಾಕೋಬೋದು, ಫ್ರೈ ಮಾಡೋಂಥದ್ದೇನಿಲ್ಲ. ಇವಾಗ ಸ್ವಲ್ಪ ಎಷ್ಟು ಬೇಕಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇಲ್ಲಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. 1 ನಿಮಿಷ ಫ್ರೈ ಆದಮೇಲೆ ಈಗಾಗಲೇ ರೆಡಿ ಮಾಡ್ಕೊಂಡಿರುವಂಥ ಕಾರ್ನ್ಫ್ಲೋರ್ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಇವಾಗ ಏನು ಬ್ಯಾಡಿಗೆ ಮೆಣಸಿನ್ಕಾಯಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ಅದು ಹಾಕಿದ್ಮೇಲೆ ಎಷ್ಟು ಕಲರ್ ಕಾಣ್ತಾ ಇದೆ ಅಂತ. ಯಾವುದೇ ಥರದ ಫುಡ್ ಕಲರ್ ಯೂಸ್ ಮಾಡೋ ನೆಸೆಸಿಟಿ ಬರಲ್ಲ. ಲೋ ಫ್ಲೇಮಲ್ಲಿ 3 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು, ಮಸಾಲೆ ರೆಡಿ ಆಗಿಬಿಡುತ್ತೆ. ಸೊ ಇಲ್ಲಿ ಎಣ್ಣೆ ಕಾಯೋಕ್ಕಿಟ್ಟು ಎಣ್ಣೆ ಕಾದ್ಮೇಲೆ ಒಂದೊಂದೇ ಗೋಬಿನ ದೂರ ಹಾಕಬೇಕು, ಇಲ್ಲಾಂದರೆ ಅಂಟ್ಕೊಬಿಡುತ್ತೆ. ಗೋಬಿನ ಎಣ್ಣೆಗೆ ಹಾಕಿದ ಕೂಡಲೇ ಈ ಥರ ಡಿವೈಡ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಒಂದಕ್ಕೊಂದು ಅಂಟ್ಕೊಂಡಿದೆ, ಈ ಥರ ಬಿಡಿಸ್ಕೋಬೇಕು. ಗೋಬಿ ಬೇಯೋದಕ್ಕೆ 5 ನಿಮಿಷ ಅಂತ ಅಂದ್ರೂ ತಗೊಳ್ಳುತ್ತೆ. ನೋಡಿ, ಕಲರ್ ಚೇಂಜ್ ಆಗ್ತಿದೆ ಅಲ್ಲ, ಆವಾಗ ಬೆಂದಿದೆ ಅಂತ ಅರ್ಥ. ನೋಡಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಫೈನಲ್ ಪಾರ್ಟ್ ಇದು. ಬಾಣಲಿನ ಸ್ಟವ್ ಮೇಲಿಟ್ಟು ಎಣ್ಣೆ ಏನೋ ಹಾಕ್ತೆ, ಡೈರೆಕ್ಟ್ ನಾವು ಮಾಡಿರೋ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ರೆಡಿ ಮಾಡಿರೋ ಗೋಬಿನ ಹಾಕ್ಕೊಂಡು ಚೆನ್ನಾಗಿ ಕೋಟ್ ಆಗೋ ತನಕ ಫ್ರೈ ಮಾಡಬೇಕು. ಈ ಮಸಾಲೆ ಫ್ಲೇವರ್ ಬಾಯಲ್ಲಿ ಹಾಗೆ ಇನ್ನೂ ಕ್ರೇವಿಂಗ್ ಹೆಚ್ಚಿಸುತ್ತೆ. 1 ಪ್ಲೇಟ್ ತಿನ್ನೋರು ಇನ್ನೊಂದು ಪ್ಲೇಟ್ ಹಾಕ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿದ್ರೆ ಗೋಬಿ ರೆಡಿ. ನೋಡಿ ಎಷ್ಟು ಕಲರ್ಫುಲ್ ಆ್ಯಂಡ್ ಜ್ಯೂಸಿಯಾಗಿ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.